ಸಮೀರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಶಾಸಕ ಸುರೇಶ್ ಗೌಡ. ಹೌದು, ಹಿಂದೂಗಳಿಗೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ ರೈಟ್ಸ್ ಇದೆ. ಹಿಂದೂಗಳ ಬಗ್ಗೆ ಮಾತನಾಡೋದಕ್ಕೆ ಯಾವನ್ರಿ ಅವನು ಮುಸಲ್ಮಾನ ಅಂತ ಹೇಳಿದ್ದಾರೆ. ಇನ್ನು ಅವನ ಧರ್ಮದ ಬಗ್ಗೆ ಮಾತನಾಡಿದ್ರೆ ಮುಸ್ಲಿಮರು ಬಿಡ್ತಾ ಇದ್ರ, ವಾಟ್ಸ್ಆಪ್ನಲ್ಲಿ ಮೆಸೇಜ್ ಹಾಕಿದ್ರೆ ಠಾಣೆಗೆ ಬೆಂಕಿ ಹಚ್ಚುತ್ತಾರೆ. ಮುಸಲ್ಮಾನ ಮುಖಂಡರು ಸಮೀರ್ಗೆ ಕರೆದು ಹೇಳಬೇಕಾಗಿತ್ತು. ಇದು ಹಿಂದೂ ಧರ್ಮದ ವಿರುದ್ಧ ನಡೀತಿರುವಂತಹ ದಾಳಿ ಅಂತ ಯೂಟ್ಯೂಬರ್ ಸಮೀರ್ ವಿರುದ್ಧ ಬಿಜೆಪಿ ಶಾಸಕ ಸುರೇಶ್ ಗೌಡ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಹಿಂದೂಗಳಿಗೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ ರೈಟ್ಸ್ ಇದೆ, ಆದರೆ ಹಿಂದೂಗಳ ಬಗ್ಗೆ ಮಾತನಾಡೋದಕ್ಕೆ ಯಾವನ್ರಿ ಅವನು ಮುಸಲ್ಮಾನ ಅಂತ ಕೇಳಿದ್ದಾರೆ. ವಾಟ್ಸ್ಆಪ್ನಲ್ಲಿ ಮೆಸೇಜ್ ಹಾಕಿದ್ರೇನೆ ಠಾಣೆಗೆ ಬೆಂಕಿ ಹಚ್ಚುತ್ತಾರೆ. ಮುಸಲ್ಮಾನ ಮುಖಂಡರು ಸಮೀರ್ಗೆ ಕರೆದು ಹೇಳಬೇಕಾಗಿತ್ತು ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಮಾತನಾಡಿದ್ದಾರೆ. ನಮ್ಮಲ್ಲಿ ನಾನಿವತ್ತು ಸಿದ್ದರಾಮಯ್ಯನವರಿಗೆ ಹೇಳೋದಿಷ್ಟೇ, ಇದೇ ಏನಾದರೂ ಯಾರೋ ಒಬ್ಬ ಸಮೀರ ಅನ್ನೋನು ಕಪ್ಪು ಗ್ಲಾಸ್ ಹಾಕೊಂಡು ಒಬ್ಬ ಹೀರೋ ಥರ ಬರ್ತಾನೆ, ಯೂಟ್ಯೂಬರ್. ಏನಾದರೂ ಒಂದು ಚಿಕ್ಕ ಘಟನೆ ಆಯಿತು ಅಂದರೆ ಕರ್ನಾಟಕದಲ್ಲಿ ಯಾವುದಾದ್ರು ಧರ್ಮದ ಬಗ್ಗೆ, ಮುಸಲ್ಮಾನರ ಧರ್ಮದ ಬಗ್ಗೆ ಏನಾದರೂ ಒಬ್ಬ ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ, ಪೊಲೀಸ್ ಸ್ಟೇಷನ್ನ ಧ್ವಂಸ ಮಾಡ್ತಾರೆ, ಸಾರ್ವಜನಿಕರ ಆಸ್ತಿಗಳನ್ನು ನಾಶ ಮಾಡ್ತಾರೆ. ಆದರೆ ಈ ಯೂಟ್ಯೂಬರು ಧರ್ಮಸ್ಥಳದ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಆ ಮುಸಲ್ಮಾನರು ನಾಯಕರುಗಳು ಇಲ್ಲಿ ಸಮನ್ವಯತೆ ಇರಬೇಕು, ಸಮಾನತೆ ಇರಬೇಕು, ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡಬೇಕು ಅಂತ ಸೋ ಕಾಲ್ಡ್ ಮುಸಲ್ಮಾನರು ಮುಖಂಡರುಗಳು ಯಾಕೆ ಆ ಸಮೀರನಿಗೆ ಬುದ್ಧಿ ಹೇಳಲಿಲ್ಲ? ಅದೇ ಬೇರೆ ಯಾರಾದರೂ ಮುಸಲ್ಮಾನ ಧರ್ಮದ ಬಗ್ಗೆ ಆಗಲಿ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಆಗಲಿ ಯಾರಾದರೂ ಈ ಥರ ಯೂಟ್ಯೂಬಲ್ಲಿ ಮಾಡಿದರೆ ಎಷ್ಟು ದಂಗೆ ಹೇಳೋದು ಕರ್ನಾಟಕದಲ್ಲಿ. ಸಿದ್ದರಾಮಯ್ಯನವ್ರಿಗೆ ನಾವು ಹೇಳೋದಿಷ್ಟೇ, ನೀವು ಸ್ಪಷ್ಟೀಕರಣ ಕೊಡಬೇಕು. ಇದರಿಂದ ಯಾರ್ಯಾರಿದ್ದಾರೆ, ಯಾರ್ಯಾರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಇವ್ರನ್ನೆಲ್ಲ ಈಚೆಗೆ ತರಬೇಕು. SIT ತನಿಖೆಗೆ ವಿ ಡಿಮ್ಯಾಂಡ್. ಅಲ್ಲದೆ ಇದು ನಮ್ಮಲ್ಲಿ ನಾನಿವತ್ತು ಸಿದ್ದರಾಮಯ್ಯನವರಿಗೆ ಹೇಳೋದಿಷ್ಟೇ, ಇದೇ ಏನಾದರೂ ಯಾರೋ ಒಬ್ಬ ಸಮೀರ ಅನ್ನೋನು ಕಪ್ಪು ಗ್ಲಾಸ್ ಹಾಕೊಂಡು ಒಬ್ಬ ಹೀರೋ ಥರ ಬರ್ತಾನೆ, ಯೂಟ್ಯೂಬರ್. ಏನಾದರೂ ಒಂದು ಚಿಕ್ಕ ಘಟನೆ ಆಯಿತು ಅಂದರೆ ಕರ್ನಾಟಕದಲ್ಲಿ ಯಾವುದಾದ್ರು ಧರ್ಮದ ಬಗ್ಗೆ, ಮುಸಲ್ಮಾನರ ಧರ್ಮದ ಬಗ್ಗೆ ಏನಾದರೂ ಒಬ್ಬ ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ, ಪೊಲೀಸ್ ಸ್ಟೇಷನ್ನ ಧ್ವಂಸ ಮಾಡ್ತಾರೆ, ಸಾರ್ವಜನಿಕರ ಆಸ್ತಿಗಳನ್ನು ನಾಶ ಮಾಡ್ತಾರೆ. ಆದರೆ ಈ ಯೂಟ್ಯೂಬರು ಧರ್ಮಸ್ಥಳದ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಆ ಮುಸಲ್ಮಾನರು ನಾಯಕರುಗಳು ಇಲ್ಲಿ ಸಮನ್ವಯತೆ ಇರಬೇಕು, ಸಮಾನತೆ ಇರಬೇಕು,